ಹಲೋ ಎವ್ರಿವಾನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಈಗೇನು ಬಿಸಿಲು ಸ್ಟಾರ್ಟ್ ಆಗಿದೆ ಚೆನ್ನಾಗಿ ಅಲ್ವಾ. ಇಂಥ ಟೈಮ್ನಲ್ಲಿ ನಾವು ಒಳ್ಳೆ ಸಂಡಿಗೆ ಮೆಣಸು ಅಂದರೆ ಮಜ್ಜಿಗೆ ಮೆಣಸು ಇದೆಲ್ಲ ನಾವು ಮಾಡಿಟ್ಕೊಳ್ಬೋದು. ಈಗ ಮಾರ್ಕೆಟ್ಗೆ ಬಂದಿದ್ದೀನಿ. ಚೆನ್ನಾಗಿ ಗೋಕರ್ಣ ಮೆಣಸು ಈ ಟೈಮ್ನಲ್ಲಿ ಸಿಗುತ್ತೆ ಅಲ್ವಾ. ಅದನ್ನು ನಾವು ಉಪಯೋಗಿಸ್ಕೊಂಡು ನಾನು ಸಂಡಿಗೆ ಮೆಣಸನ್ನು ಹೇಗೆ ಮಾಡಬೇಕು ಹೇಳೋದನ್ನು ಇವತ್ತಿನ ವೀಡಿಯೋದಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ. ಈಗ ನೋಡಿ, ಗೋಕರ್ಣ ಮೆಣಸನ್ನು ನಾನು ತೊಗೊಂಡು ಬಂದಿದ್ದೀನಿ. ಸುಮಾರು 2 kg ತೊಗೊಂಡು ಬಂದಿದ್ದೀನಿ ನಾನು. ಇದನ್ನು ಫಸ್ಟ್ ಈಗ ನೋಡಿ ಒಂದು ಪಾತ್ರೆಗೆ ಹಾಕ್ಬಿಟ್ಟು ಚೆನ್ನಾಗಿ ತೊಳ್ಕೊಳ್ಬೇಕಾಗತ್ತೆ. ಈ ರೀತಿ 1-2 ಸಾರಿ ನೀರು ಹಾಕಿ ತೊಳ್ಕೊಂಡಾದ್ಮೇಲೆ ಒಂದು ಒಣ ಬಟ್ಟೆಯಿಂದ ಈ ಮೆಣಸನ್ನೆಲ್ಲ ಈ ರೀತಿ ಒರೆಸ್ಬಿಟ್ಟು ಒಂದು ಪಾತ್ರೆಗೆ ಈಗ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ತುಂಬ ಧೂಳಿರುತ್ತೆ ಮತ್ತು ಒದ್ದೆ ಇರುತ್ತೆ ಈಗ ನಾವು ತೊಳೆದಾಗ ಅಲ್ವಾ. ಅದಕ್ಕೋಸ್ಕರ ಈ ರೀತಿ ಎಲ್ಲ ಒರೆಸಿಟ್ಕೊಂಡಿದ್ದೀನಿ. ಆಮೇಲೆ ಪ್ರತಿ ಮೆಣಸನ್ನು ಚಾಕುನಿಂದ ಈ ರೀತಿ ಕಟ್ ಮಾಡ್ಕೊಳ್ಳಿ. ಆವಾಗ ಏನಾಗುತ್ತೆ ಅಂದರೆ ಫುಲ್ ಕಟ್ ಮಾಡಬಾರ್ದು, ಒಂದು ಲೈನ್ ಮಾಡಿಟ್ಟರೆ ಸಾಕು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಾವು ಮಜ್ಜಿಗೆಯಲ್ಲಿ ಏನೇನು ನೆನೆಸ್ತೀವಿ ಅಲ್ವಾ, ಆವಾಗ ಚೆನ್ನಾಗಿ ಮಜ್ಜಿಗೆ ಎಲ್ಲ ಹೀರ್ಕೊಳ್ಳುತ್ತೆ ಹೇಳ್ಕೊಂಡು. ಆಮೇಲೆ ಒಂದು ದಿನ ನೋಡಿ ಈ ಥರ ನಾವು ಕಟ್ ಮಾಡ್ಕೊಂಡಾದ್ಮೇಲೆ ಬಿಸಿಲಿಗೆ ಇದನ್ನು ಈ ರೀತಿ ಹರಿಗಿಟ್ಕೊಳ್ಬೇಕು. ನೀವು ಪೇಪರ್ನಲ್ಲಾದರೂ ಮಾಡ್ಬೋದು, ಅಥವಾ ಈ ಥರ ಒಂದು ಪ್ಲೇಟಲ್ಲಿ, ಇಲ್ಲಾಂದರೆ ಬಟ್ಟೆ ಮೇಲೆ ಕೂಡ ನೀವು ಈ ರೀತಿ ಹರಿಗಿಟ್ಕೊಳ್ಬೋದು. 1 ಡೇದು ಬಿಸಿಲಲ್ಲೇ ಇದೇ ರೀತಿ ಒಣಗಲಿ, ಓಕೆನಾ. ಹಾಗೆ ಇದಕ್ಕೆ ಒಂದು ಮಸಾಲಾನ ರೆಡಿ ಮಾಡ್ಕೊಳ್ಳೋಣ. ಒಂದು 3/4 ಕಪ್ ಆಗುವಷ್ಟು ಚಿಕ್ಕ ಕಪ್ಪನ್ನು ತೊಗೊಂಡಿದ್ದೀನಿ. ಅದಕ್ಕೆ 3/4 ಕಪ್ಪು ಉದ್ದಿನಬೇಳೆ, 1/4 ಚಮಚ ಮೆಂತೆನ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು 1-2 ಸಾರಿ ತೊಳ್ಕೊಂಡು ಆಮೇಲೆ ಒಂದು ಅರ್ಧ ಗಂಟೆ ಹಾಗೆ ನೆನೆಯೋದಕ್ಕೆ ಅಂತ ಇಟ್ಕೊಳ್ಳಿ. ಮತ್ತು ಈ ಕಡೆಗೆ 1 ಮುದ್ದೆ ಆಗುವಷ್ಟು ಇಂಗಿಗೆ ಒಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಈ ರೀತಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇಂಗಿನ ಪೌಡರ್ಗಿಂತ ಮಡ್ಡಿ ಇಂಗನ್ನು ತೊಗೊಂಡ್ರೆ ಇದಕ್ಕೆ ತುಂಬ ಚೆನ್ನಾಗಾಗುತ್ತೆ. ನೆನೆಸಿಟ್ಕೊಳ್ಬೇಕು. ಈಗ ಉದ್ದಿನಬೇಳೆ ಕೂಡ ನೆಂದಿದೆ, ಮೆಂತೆಯದು, ಅದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಹಾಗೆ ಈ ಕಡೆಗೆ ಮಜ್ಜಿಗೆ ಕೂಡ ಒಂದಿಷ್ಟು ತೊಗೊಂಡಿದ್ದೀನಿ. ಅಷ್ಟು ಇಷ್ಟಂತಿಲ್ಲ, ಅದೆಲ್ಲ ಚೆನ್ನಾಗಿ ಮುಳುಗಬೇಕಪ್ಪ ನಾವು ತೊಗೊಂಡಿರೋಂಥ ಮೆಣಸು ಅಷ್ಟು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ನೆನೆಸಿಟ್ಕೊಂಡಿರೋಂತಹ ಇಂಗನ್ನು ಹಾಕ್ಕೊಳ್ತಾ ಇದ್ದೀನಿ. ಮಜ್ಜಿಗೆ ಒಂದು ಸ್ವಲ್ಪ ಹುಳಿ ಇದ್ದರೆ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಅವತ್ತಿಂದಿರುವಂಥ ಫ್ರೆಶ್ ಮಜ್ಜಿಗೆ ತೊಗೊಳ್ಬೇಡಿ, ಹಿಂದಿನ ದಿನದ ಮಜ್ಜಿಗೆನ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಹಾಗೆ ಈಗ ರುಬ್ಬಿಟ್ಕೊಂಡಿರೋಂತಹ ಉದ್ದಿನಬೇಳೆ ಮತ್ತು ಮೆಂತೆ ಮಿಶ್ರಣ ಏನಿದೆ ಅಲ್ವಾ, ಅದನ್ನು ಈ ಮಜ್ಜಿಗೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ, ಓಕೆನಾ. ನೆಕ್ಸ್ಟು ಈಗ 1 ದಿನ ಆಗಿತ್ತು ಅಲ್ವಾ, ಇದು ನೈಟ್ ಈಗ ನಾನು ಮಾಡ್ತಾ ಇರೋದು. ಸೊ ಆ ಮಜ್ಜಿಗೆಯಲ್ಲಿ 1 ದಿನ ಒಣಸ್ಕೊಂಡಿರೋಂತಹ ಮೆಣಸನ್ನು ಅದ್ರ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಫುಲ್ ಎಲ್ಲ ಮೆಣಸನ್ನು ಸ್ವಲ್ಪ ದೊಡ್ಡ ಪಾತ್ರೆ ತೊಗೊಳ್ಳಿ, ಆವಾಗ ಒಂದೇ ಪಾತ್ರೆಯಲ್ಲಿ ಎಲ್ಲದನ್ನು ಹಾಕ್ಕೊಳ್ಬೋದು. ಚೆನ್ನಾಗಿ ಈ ಮೆಣಸನ್ನೆಲ್ಲ ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು ಮಜ್ಜಿಗೆಯಲ್ಲಿ, ಅಂದರೆ ಅದೆಲ್ಲ ಹೀರ್ಕೊಳ್ಬೇಕು ಅಲ್ವಾ. ಈ ಥರ ಎಲ್ಲ ಪ್ರೆಸ್ ಮಾಡಿಬಿಟ್ಟು ಎಲ್ಲ ಈ ರೀತಿ ಸೇರಿಸ್ಕೊಳ್ಳಿ. ಆಮೇಲೆ ನೋಡಿ ಇದನ್ನು ಒಂದು ಪಾತ್ರೆಗೆ ಈಗ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅದನ್ನು 1-2 ಕುಕ್ಕರ್ ಕಂಟೈನರ್ನಲ್ಲಿ, ಅಂದರೆ ಒಂದು ಸ್ವಲ್ಪ ಅಗಲವಾಗಿರುವಂಥ ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಆವಾಗ ಏನಕ್ಕೆ ಈ ಥರ ಮಾಡ್ತಾ ಇದ್ದೀನಿ ಅಂದರೆ ಒಂದೇ ಪಾತ್ರೆಯಲ್ಲಿ ಹಾಕಿಬಿಟ್ರೆ ಕೆಳಗಡೆ ಅಷ್ಟೇ ಮಜ್ಜಿಗೆ ಇರುತ್ತೆ, ಮೇಲ್ಗಡೆ ಪಾಟ್ಗೆ ಮಜ್ಜಿಗೆ ತಾಗಲ್ಲ ಅಲ್ವಾ. ಸೊ ಈ ರೀತಿ ನೀವು ಡಿವೈಡ್ ಮಾಡಿಕೊಂಡ್ರೆ 2ರಲ್ಲೂ ಒಂದು ಸ್ವಲ್ಪ ಮಜ್ಜಿಗೆನ ಇಟ್ಕೊಂಡು ಈ ರೀತಿ ಪ್ರೆಸ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಬೋದು. ಸೊ ಅದಕ್ಕೋಸ್ಕರ ಈ ಥರ 2 ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಮಜ್ಜಿಗೆನ ಮೇಲ್ಗಡೆಯಿಂದ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಅದೇ ಮಿಕ್ಸಿ ಜಾರ್ಗೆ ಎಲ್ಲ ಮಜ್ಜಿಗೆನ ಹಾಕಿಬಿಟ್ಟು ಈ ರೀತಿ ಎಲ್ಲ ಚೆನ್ನಾಗಿ ಮೇಲೆ ಕೆಳಗೆ ಎಲ್ಲ ಮಾಡಿಬಿಟ್ಟು ಅದು ಹೀರ್ಕೊಳ್ಳೋ ರೀತಿಯಲ್ಲಿ ರೆಡಿ ಮಾಡಿ ಇಟ್ಕೊಳ್ಳಿ. ಆಮೇಲೆ ಇದಕ್ಕೆ ಮುಚ್ಚಳನ ಕರೆಕ್ಟಾಗಿ ಮುಚ್ಚಿಟ್ಬಿಟ್ಟು ಇದನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ವರೆಗೂ ಈ ರೀತಿ ಮುಚ್ಚಳ ಮುಚ್ಚಿ ಪಕ್ಕಕ್ಕೆ ಇಟ್ಕೊಳ್ಳಿ, ಓಕೆನಾ. ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗು ನಾನೀಗ ನೋಡಿ ಮಜ್ಜಿಗೆಯಲ್ಲಿ ನೆನೆಸಿಟ್ಕೊಂಡಿರೋಂತಹ ಮೆಣಸನ್ನು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಸೊ ಮಜ್ಜಿಗೆ ಎಲ್ಲ ಒಂದು ಸ್ವಲ್ಪ ಬಿಟ್ಟು ಈ ಮೆಣಸನ್ನು, ಯಾಕಂದರೆ ಹೀರ್ಕೊಂಡಿರುತ್ತೆ ಅದು, ನೈಟ್ ಫುಲ್ ನಾವು ಇಟ್ಟಿರ್ತೀವಿ ಅಲ್ವಾ, ಚೆನ್ನಾಗಿ ಹೀರ್ಕೊಂಡಿರುತ್ತೆ. ಹಾಗೆ ಬಿಸಿಲಿಗೆ ಇದನ್ನು ಒಣಗಿಸಿದ್ದೀನಿ. ಇದೇ ಥರ ನೀವು ಒಂದು 3 days 4 days ಚೆನ್ನಾಗಿ ಒಣಗಿಸ್ಕೊಳ್ಬೇಕಾಗತ್ತೆ. ಹಾಗೆ ನೈಟ್ ಹೇಳೋಷ್ಟೊತ್ತಿಗೆ ನೋಡಿ ಈ ಕಲರ್ ಬಂದಿರುತ್ತೆ. ಕೆಲವೊಂದು ಒಂದು ಸ್ವಲ್ಪ ಗ್ರೀನ್ ಇರುತ್ತೆ, ಕೆಲವೊಂದು ಸ್ವಲ್ಪ ಬ್ರೌನ್ ಆಗಿರುತ್ತೆ,
ಆಗಿರುತ್ತೆ, ಈ ಥರ ಎಲ್ಲ ಆಗಿರುತ್ತೆ. ಸೊ ನೈಟು ಪುನಃ ನೀವೇನು ಮಾಡಬೇಕು ಅಂದರೆ, ನೀವು ಬಿಸಿಲಿಂದ ಸಾಯಂಕಾಲ ಟೈಮ್ನಲ್ಲಿ ಕೆಳಗಡೆ ತೊಗೊಂಡು ಬಂದು ಹಾಗೆ ಇಟ್ಕೊಂಡು ನೈಟ್ ಟೈಮ್ನಲ್ಲಿ ಈ ಥರ ಪುನಃ ಅದನ್ನು ಮಜ್ಜಿಗೆಗೆ ಹಾಕಬೇಕು. ಮಜ್ಜಿಗೆಗೆ ಇದೇ ಥರ ನೀವು ಒಂದು 2 ರಿಂದ 3 ದಿನದವರೆಗೆ ಮಜ್ಜಿಗೆಗೆ ಹಾಕೋದು. ಅದೇ ಮಜ್ಜಿಗೆ, ಮತ್ತು ಬೇರೆ ಮಜ್ಜಿಗೆ ಬೇಕಂತಿಲ್ಲ, ಅದೇ ಮಜ್ಜಿಗೆ. ಬೇಕಿದ್ದರೆ ಮಜ್ಜಿಗೆ ನೀವು ಈ ಥರ ತೆಗೆದಾಗ ಏನು ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ. ಆಮೇಲೆ ಪುನಃ ರಾತ್ರಿ ಅದೇ ಮಜ್ಜಿಗೆಗೆ ಇಡಿ. ಆಮೇಲೆ ಒಂದು 7 ಬಿಸಿಲಾದಮೇಲೆ ನೋಡಿ ಫ್ರೆಂಡ್ಸ್, ಇಷ್ಟು ಚೆನ್ನಾಗಿ ಇದು ಒಳ್ಳೆ ಒಣಗಿರುತ್ತೆ. ಆ್ಯಕ್ಚುಲಿ ಇದು ನಮಗೆ ಮಳೆಗಾಲದ ಟೈಮ್ನಲ್ಲಿ ದಾಲ್ ಜೊತೆ ತಿನ್ನೋದಕ್ಕೆ, ಅಥವಾ ಇದರಿಂದ ನಾವು ರೈತ ಕೂಡ ಮಾಡ್ತೀವಿ. ನಿಮ್ಗೆ ಯಾರಿಗಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ, ಖಂಡಿತ ನಾನು ನಿಮಗೋಸ್ಕರ ಈ ಮಜ್ಜಿಗೆ ಮೆಣಸಿನ ರಾಯ್ತನ ತೋರಿಸ್ಕೊಡ್ತೀನಿ. ಹಾಗೆ ನೋಡಿ ಒಳ್ಳೆ ಗರಿಗರಿ ಆಗಿರುತ್ತೆ, ಈ ಥರ ಒಳ್ಳೆ ಕ್ರಿಸ್ಪಾಗಿ. ಇದನ್ನು ಬಿಸಿ ಇರುವಾಗಲೇ, ಅಂದರೆ ಗರಿ ಇರುವಾಗಲೇ ಒಂದು ಏರ್ಟೈಟ್ ಕಂಟೈನರ್ನಲ್ಲಿ ಇಟ್ಕೊಂಡ್ರೆ 1 ವರ್ಷದವರೆಗೆ ಕೂಡ ನೀವು ಇದನ್ನು ಇಟ್ಕೊಳ್ಬೋದು. ನೋಡಿ ಈಗ ಎಷ್ಟು ಚೆನ್ನಾಗಿ ಒಣಗಿದೆ ಅಲ್ವಾ. ಆಮೇಲೆ ನಿಮಗೆ ಯಾವಾಗ ಬೇಕೋ ಆವಾಗ ಒಂದು ಸ್ವಲ್ಪನೇ ನೀವು ಈ ರೀತಿ ಕಾದಿರೋಂಥ ಎಣ್ಣೆಗೆ ಹಾಕಿ ಕರ್ಕೊಂಡ್ರೆ, ಅಥವಾ ನೀವು ಎಣ್ಣೆಯಲ್ಲಿ ಜಸ್ಟ್ ಫ್ರೈ ಕೂಡ ಮಾಡ್ಕೊಳ್ಬೋದು, ಇಲ್ಲಾಂದರೆ ಈ ರೀತಿ ಕರಿಬೋದು, ಹೇಗಾದರೂ ಮಾಡ್ಕೊಳ್ಬೋದು. ಒಳ್ಳೆ ಗರಿ ಆಗಿರುತ್ತೆ. ಸಾಂಬಾರನ್ನದ ಜೊತೆಗೆ ಮತ್ತು ಮೊಸರನ್ನದ ಜೊತೆಗೆ ಮತ್ತು ದಾಲ್ ಜೊತೆಗೆಲ್ಲ ತುಂಬ ಟೇಸ್ಟಿಯಾಗಿರುತ್ತೆ. ಖಂಡಿತ ಒಮ್ಮೆ ನೀವು ಈ ಥರ ಮಜ್ಜಿಗೆ ಮೆಣಸನ್ನು ಮಾಡಿ ನೋಡಿ. ಇದು ಕರೆಕ್ಟಾಗಿರುವಂತಹ ಟೈಮು ಮಜ್ಜಿಗೆ ಮೆಣಸು ಮಾಡೋದಕ್ಕೆ. ಹಾಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.